दो मिनट की मान का, सम्मान का, श्रद्धा का बार बार नमन। मन के भाव भावनाओं के बादल से बन जाते हैं। देश के हर पर्व पर, हर गर्व पर ये वीर शहीद सदा याद आते हैं। ಪ್ರಧಾನಿ ನರೇಂದ್ರ ಮೋದಿ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಈ ದೇಶಕ್ಕಾಗಿ ಬಲಿದಾನ ಮಾಡಿದಂತ ಸೈನಿಕರಿಗೆ ನಮನ ಸಲ್ಲಿಸಿರುವುದು, ಗೌರವ ಸಲ್ಲಿಸಿರುವಂತ ದೃಶ್ಯವನ್ನು ಗಮನಿಸಿದ್ರಿ. ದೇಶಕ್ಕಾಗಿ ಸುಪ್ರೀಂ ಸ್ಯಾಕ್ರಿಫೈಸ್ ಅಂದ್ರೆ ಪರಮೋಚ್ಚ ತ್ಯಾಗವನ್ನು ಮಾಡಿದಂತ ಸೈನಿಕರು, ಅವರಿಗೆ ಸಲ್ಲಿಸಿರುವಂತ ಗೌರವದ ದೃಶ್ಯ ಇದು. ಪ್ರಧಾನಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿ ರಾಷ್ಟ್ರೀಯ ಯುದ್ಧ ಸ್ಮಾರಕದಲ್ಲಿ ಅಮರ್ ಜವಾನ್ ಜ್ಯೋತಿ ಮತ್ತು ಸೈನಿಕರ ಹೆಸರುಗಳು, ಸೈನಿಕರ ಸ್ಮರಣೆ, ವೀರ ಸೈನಿಕರ ಸ್ಮರಣೆಯೊಂದಿಗೆ ಕಾರ್ಯಕ್ರಮ ಆರಂಭ ಆಗಿದೆ. ಮತ್ತೊಂದು ಕಡೆಯಲ್ಲಿ ರಾಷ್ಟ್ರಪತಿಗಳ ಆಗಮನದ ನಿರೀಕ್ಷೆ. ರಾಷ್ಟ್ರಪತಿಗಳ ಆಗಮನದೊಂದಿಗೆ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಅಥವಾ ಸಂಭ್ರಮಕ್ಕೆ ಅಧಿಕೃತ ಚಾಲನೆ ಸಿಗತ್ತೆ ಧ್ವಜಾರೋಹಣದ ಮುಖಾಂತರ. ಅದಾದ ಬಳಿಕ ಪಥಸಂಚಲನ, ಅಲ್ಲಿ ನಮ್ಮ ಸೇನಾ ಶಕ್ತಿಯ ಪ್ರದರ್ಶನದ ಜೊತೆಗೆ, ಸೇನಾ ಶಕ್ತಿಯ ಅನಾವರಣದ ಜೊತೆಗೆ ಸಾಂಸ್ಕೃತಿಕ ಪರಂಪರೆಯ ಅನಾವರಣ. ದೇಶದ ಸಾಂಸ್ಕೃತಿಕ ಪರಂಪರೆ, ಕಲಾ ಶ್ರೀಮಂತಿಕೆಯ ಪ್ರದರ್ಶನವೂ ಕೂಡ ಆಗೋದಕ್ಕಿದೆ. ಅದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಕಳೆದ ಹಲವು ದಿನಗಳಿಂದ ಮಾಡಿಕೊಳ್ಳಲಾಗಿದೆ. ವಿದೇಶಿ ಗಣ್ಯರ ಸಮ್ಮುಖದಲ್ಲಿ ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಮತ್ತು ರಾಜನಾಥ್ ಸಿಂಗ್ ಅವರನ್ನು ನೋಡ್ತಾ ಇದ್ದೀರಿ ನೀವು ದೃಶ್ಯದಲ್ಲಿ. ರಾಷ್ಟ್ರೀಯ ಯುದ್ಧ ಸ್ಮಾರಕದ ದೃಶ್ಯಗಳಿವು. ಈ ಬಾರಿಯ ಗಣರಾಜ್ಯೋತ್ಸವದ ವಿಶೇಷತೆ ಅಂತಂದ್ರೆ ಒಂದು ವಂದೇ ಮಾತರಂನ 150 ವರ್ಷದ ಸಂಭ್ರಮ. ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಂತ ರಾಷ್ಟ್ರೀಯ ಹಾಡು ವಂದೇ ಮಾತರಂ. ಆ ವಂದೇ ಮಾತರಂ ಈ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಕೊಟ್ಟಂತ ಕೊಡುಗೆ ಯಾವ ಮಟ್ಟದ್ದು ಅನ್ನೋದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಸಂಸತ್ನಲ್ಲೂ ಕೂಡ ಆಗಿದೆ. ಈ ಬಾರಿ 150 ವರ್ಷದ ಸಂಭ್ರಮ. ಈ ಸಂಭ್ರಮದ ಜೊತೆಗೆ ವಂದೇ ಮಾತರಂನ 150 ವರ್ಷದ ಸಂಭ್ರಮದ ಜೊತೆಗೆ ಆಪರೇಷನ್ ಸಿಂಧೂರ್ನ ಬಳಿಕ ಬರ್ತಾ ಇರುವಂಥ ಮೊದಲ ಗಣರಾಜ್ಯೋತ್ಸವ. ಆಪರೇಷನ್ ಸಿಂಧೂರ್ನ ಬಗ್ಗೆ ನಾವು ಈಗಾಗಲೇ ಮಾತನಾಡ್ತಾ ಇದ್ವಿ. ದೇಶದ ಸೇನಾ ಸಾಮರ್ಥ್ಯವನ್ನ ಜಗತ್ತಿಗೆ ತೋರಿಸಿದಂಥ ಕಾರ್ಯಾಚರಣೆಯದು. ಭಾರತದ ಯುದ್ಧ ಸಾಮರ್ಥ್ಯವನ್ನ ಇವತ್ತು ಇಡೀ ಜಗತ್ತು ಬೇರೆ ದೃಷ್ಟಿಕೋನದಿಂದ ನೋಡೋದಕ್ಕೆ ಶುರು ಮಾಡಿದೆ. 11 ವಾಯುನೆಲೆಗಳು, ಪಾಕಿಸ್ತಾನದ 11 ವಾಯುನೆಲೆಗಳು. ಇದು ಪಾಕಿಸ್ತಾನದ ಪ್ರಧಾನಿಯೇ ಒಪ್ಪಿಕೊಂಡಿರೋದು. ನಾವು ಏನು ಮಾಡಬೇಕು ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಭಾರತದ ಮಿಸೈಲ್ಗಳು ಬಂದು ಬಿದ್ವು, ಏನು ಅಂತಾನೆ ಗೊತ್ತಾಗ್ಲಿಲ್ಲ ನಮಗೆ ಅಂತ ಪಾಕಿಸ್ತಾನದ ಪ್ರಧಾನಿಯೇ ಒಪ್ಪಿಕೊಂಡಿರೋದು. ನೂರ್ ಖಾನ್ ಏರ್ ಬೇಸು ಸೇರಿ ಒಟ್ಟು 11 ಏರ್ ಬೇಸ್ಗಳನ್ನು ರಿಪೇರಿ ಮಾಡಲಾಗದಷ್ಟು ಹಾಳು ಮಾಡುವಂತ ಕೆಲಸವನ್ನ ನಮ್ಮ ಮಿಸೈಲ್ಗಳು ಮಾಡಿದ್ವು. ಬ್ರಹ್ಮೋಸ್ ಮಿಸೈಲ್ ಅದರಲ್ಲಿ ಗೇಮ್ ಚೇಂಜರ್. ಬ್ರಹ್ಮೋಸ್ ಮಿಸೈಲ್ನ ಬಗ್ಗೆ ಈಗಾಗಲೇ ಎಕ್ಸ್ಪರ್ಟ್ ವಿವರಿಸ್ತಾ ಇದ್ರು. ಬ್ರಹ್ಮೋಸು ನಾವು ಮತ್ತು ರಷ್ಯಾ ಜಂಟಿಯಾಗಿ ಅಭಿವೃದ್ಧಿಪಡಿಸಿರುವಂಥ ಮಿಸೈಲು. ಬ್ರಹ್ಮಪುತ್ರ ಮತ್ತು ಮಾಸ್ಕೋವಾ ಅನ್ನುವಂಥ ನದಿಯ ಹೆಸರನ್ನ, ಬ್ರಹ್ಮಪುತ್ರ ಭಾರತದ ನದಿ, ಮಾಸ್ಕೋವಾ ರಷ್ಯಾದ ನದಿ, ಎರಡನ್ನ ಸೇರಿಸಿ ಬ್ರಹ್ಮೋಸ್ ಕ್ಷಿಪಣಿ, ಬ್ರಹ್ಮೋಸ್ ಮಿಸೈಲ್. ಇವತ್ತು ಸೂಪರ್ ಸಾನಿಕ್ ಮಿಸೈಲ್ ಅದು. ಅದನ್ನು ಹೈಪರ್ಸಾನಿಕ್ ಮಿಸೈಲ್ ಮಾಡಬೇಕು ಅನ್ನುವಂಥ ಅಧ್ಯಯನ ಅಥವಾ ಆ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಂಥ ಪ್ರಯತ್ನಗಳು ನಡೀತಾ ಇದೆ. ಸೂಪರ್ ಸಾನಿಕ್ ಮಿಸೈಲ್ನ ಹೊಡೆತವನ್ನೇ ತಾಳೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಂದು ವೇಳೆ ಹೈಪರ್ಸಾನಿಕ್ ಮಿಸೈಲ್ ರೆಡಿ ಆಯಿತು ಅಂತಂದ್ರೆ ಪಾಕಿಸ್ತಾನ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮೋಸ್ ಕ್ಷಿಪಣಿಯ ಸಾಮರ್ಥ್ಯ ಅದು.
ನಾನು ಸೂಪರ್ಸೋನಿಕ್ ಮತ್ತು ಹೈಪರ್ಸೋನಿಕ್ನ ಬಗ್ಗೆ ಹೇಳ್ತಾ ಇದ್ದೆ. ಸೂಪರ್ಸೋನಿಕ್ ಅಂತಂದ್ರೆ ಶಬ್ದದ ವೇಗಕ್ಕಿಂತ ಹೆಚ್ಚು, ಹೈಪರ್ಸೋನಿಕ್ ಅಂತಂದ್ರೆ ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು. ಈಗ ನಾವು ಅಭಿವೃದ್ಧಿಪಡಿಸೋದಕ್ಕೆ ಮುಂದಾಗಿರೋದು ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗ ಇರುವಂಥ ಹೈಪರ್ಸೋನಿಕ್ ಕ್ಷಿಪಣಿ ರೆಡಿ ಆಗ್ತಾ ಇದೆ. ಇವತ್ತಲ್ಲ ನಾಳೆ ನಮ್ಮ ಬತ್ತಳಿಕೆಯನ್ನು ಸೇರುವಂಥ ಮುನ್ಸೂಚನೆಗಳಿದ್ದಾವೆ. ವಿಂಗ್ ಕಮಾಂಡರ್ ಸುದರ್ಶನ್ ಅವರು ಮಾತನಾಡ್ತಾ ಇದ್ರು, ಭಾರತದ ಸೇನಾ ಸಾಮರ್ಥ್ಯ ಏನು ಅನ್ನೋದನ್ನು ನಾವು ಸಾಬೀತುಪಡಿಸಿದ್ದೀವಿ ಆಪರೇಷನ್ ಸಿಂಧೂರ್ನ ಮುಖಾಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.